ಮಾಧ್ಯಮಗಳಲ್ಲಿ ಈಗಾಗಲೇ ಸಾಕಷ್ಟು ನೋಡಿದ್ದೀವಿ. ಉದ್ದೇಶ ಇಷ್ಟೇ, ಅವರು ಚುನಾವಣೆ ಮಾಡಿಕೊಳ್ಳಿ ಬೇಡಂಗಲ್ಲ, ಆದರೆ ಅವರ ವಿರುದ್ಧವಾಗಿರ್ತಕ್ಕಂಥ ಗುಂಪೇರು ಒಂದು ಜಾತಿ ಸೇರಿದಂತೆಯೇ ಗೊತ್ತಾಗಿ ಅವರು ಒಂದು ಸೋಲುವ ಭೀತಿಯಲ್ಲಿ ಇಟ್ಕೊಂಡು ಆ ಜಾತಿ ನಿರ್ಣಯವನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ಕರ್ನಾಟಕದ ವಾಲ್ಮೀಕಿ ಬೇಡ ನಾಯಕ ಜನಾಂಗದವರು ಅದನ್ನು ವಿರೋಧಿಸಿ ಪ್ರತಿಭಟಿಸಿ ಈಗಾಗಲೇ ಪ್ರತಿಯೊಂದು ತಾಲೂಕಲ್ಲಿ ಒಂದು 70 ತಾಲೂಕಲ್ಲಿ 4 ಕೇಂದ್ರಗಳಲ್ಲಿ FIR ಆಗಿದೆ. ಸುಮಾರು 14 ಜಿಲ್ಲೆಯಲ್ಲಿ ಪ್ರತಿಭಟನೆಯಾಗಿ ಅಲ್ಲಿ ಸಹ ಗಮನ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಜಿಲ್ಲೆಯಲ್ಲಿ ಸಹ ನಾವು ಅದನ್ನು ವಿರೋಧಿಸಿ ಏನು ಮಾಜಿ ಸಂಸದರು ಮಾತಾಡಿರ್ತಕ್ಕಂಥ ಮಾತಿದೆಯಲ್ಲ, ಆ ಮಾತನ್ನು ಸಹಿಸ್ಕೊಳ್ಳಲ್ಲ. ನಾವು ನಮ್ಮ ವಾಲ್ಮೀಕಿ ಬೇಡ ಜನಾಂಗದವರು ಅದನ್ನು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಇಡೀ ರಾಜ್ಯ ತುಂಬ ನಾವು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಈಗಾಗಲೇ ನಾವು ನಮ್ಮ ತಾಲೂಕಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಜನಾಂಗದ ಸಂಘಟನೆಯಿಂದ ಈಗಾಗಲೇ FIR ಆಗಿದೆ. ಅವ್ರನ್ನ ಕೂಡಲೇ ಬಂಧಿಸಬೇಕು. ಬಂಧಿಸ್ತಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡ್ತೀವಿ. ಸರ್ಕಾರ ಅದನ್ನ ಕೂಡಲೇ ಗಮನಿಸಿ, ಯಾಕೆಂದ್ರೆ ಅವರ ಮಗ ಯಾಕೆ ಹೋರಾಟ ಬಂದಿಲ್ಲ, ಅವ್ರ ಮಗ ಯಾಕೆ ಹೋರಾಟ ಬಂದಿಲ್ಲ, ಸಿದ್ದೇಶ್ವರ ಮಗ ಯಾಕೆ ಹೋರಾಟ ಬಂದಿಲ್ಲ, ಇವ್ರ ಮಗ ಯಾಕೆ ಹೋರಾಟ ಬಂದಿಲ್ಲ ಅಂತ ನಾನು ನಿಮ್ಮ ಮುಖಾಂತರ ಅವರಿಗೆ ಕೇಳಲಿಕ್ಕೆ 1940 ನಿಮ್ಗೆ ಸ್ವಾತಂತ್ರ್ಯ ಬಂತು. ಅದಕ್ಕಿಂತ ಮುಂಚೆ ದಾವಣಗೆರೆ ಒಳಗೆ ಎಷ್ಟು ಕುಟುಂಬಗಳು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗವಹಿಸಿವೆ? ಒಂದು ಏನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ 6 ಜನ ಹುತಾತ್ಮರು. ಕಳ್ಳೂರು ನಾಗಪ್ಪ, ರಕ್ಷಾಲಿ ವಿರೂಪಾಕ್ಷಪ್ಪ, ಬಿದರಗುಂದಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಅಂದಡಿ ನಿಂಗಪ್ಪ, ಮದಾನಹಳ್ಳಿ ಹನುಮಂತಪ್ಪ. ಈ 6 ಜನ ಹುತಾತ್ಮರ 1942 ಭಾರತ ವಿಮೋಚನಾ ಚಳವಳಿಯಲ್ಲಿ ರೈಲ್ವೆ ಕಂಬಿಯನ್ನು ಕಿತ್ತಿದ್ದಕ್ಕೆ ಅವ್ರ ಮೇಲೆ ಗೋಲಿಬಾರ್ ಆಗಿ 6 ಜನ ಹುತಾತ್ಮರ ಸ್ವತಂತ್ರ ಹೋರಾಟ. ನೀನು ಮಾತಿದ್ರೆ ಏನು ರಾಮಚಂದ್ರಪುರಿ ಹೋರಾಟದಲ್ಲಿ ಮಡದವರಿಗೆ ನಾವು ದುಡ್ಡು ಕೊಟ್ವಿ ಅಂತ ಹೇಳಪ್ಪ. ಈ 6 ಕುಟುಂಬಕ್ಕೆ ಎಷ್ಟು ರೊಕ್ಕ ಕೊಟ್ಟಿದ್ದಿ, ಎಷ್ಟು ಬಂಗ್ಲೆ ಕಟ್ಸಿಕೊಟ್ಟಿದ್ದಿ? ದಾವಣಗೆರೆಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ? ಅವ್ರವ್ರ ಕುಟುಂಬಕ್ಕೆ ಏನೇನ್ ಮಾಡಿದಿರಿ? ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು ಅಂತ ಹೇಳ್ತಿರಲ್ಲ. ಯಾರ್ಯಾರು ನಿಮ್ಮ ಕುಟುಂಬದಲ್ಲಿ ಈ ಸ್ವತಂತ್ರದ ಹೋರಾಟದಲ್ಲಿ ಭಾಗವಹಿಸಿದ್ರು? ದಿನೇಶ್ ಶೆಟ್ಟಿ ನಿಮ್ಮ ಅಪ್ಪ ಭಾಗವಹಿಸಿದ್ನ ಸ್ವತಂತ್ರ ಹೋರಾಟದಾಗೆ? ಶಾಮನೂರು ಶಿವಶಂಕರಪ್ಪ ಅವ್ರು ಭಾಗವಹಿಸಿದ್ರ ಈ ಹೋರಾಟದಾಗೆ? ಅಥವಾ ಅವ್ರ ಅಪ್ಪ ಕಲ್ಲೇಶ್ ಅವ್ರ ಏನಾದ್ರು ಕಲ್ಲೇಶಪ್ಪನವ್ರು ಏನಾದ್ರು ಹೋರಾಟದಲ್ಲಿ ಭಾಗವಹಿಸಿದ್ರ? ಅಥವಾ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಕುಟುಂಬದಲ್ಲಿ ಯಾರು ಭಾಗವಹಿಸಿದ್ರ? SS ಮಲ್ಲಿಕಾರ್ಜುನ್ ಯಾರಾದ್ರೂ ಭಾಗವಹಿಸಿದ್ರ ಈ ಸ್ವತಂತ್ರ ಹೋರಾಟದಲ್ಲಿ? ನಾವು ಸ್ವತಂತ್ರ ತಂದ್ಕೊಟ್ವಿ, ನಾವು ಸ್ವತಂತ್ರ ತಂದ್ಕೊಟ್ವಿ ಅಂತಂದು ಹೇಳಿ ಇವತ್ತು ಒಂದು ಮನೆಗೆ MP, MLA, ಮಂತ್ರಿ ಎಲ್ಲ ತಗೊಂಡಿದ್ದೀರಲ್ಲಪ್ಪ. ಮತ್ತೆ ಈ ಯಾರಾದ್ರೂ ಸಹಿತ ಸ್ವತಂತ್ರ ಹೋರಾಟಗಾರರಿಗೆ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಟ್ಟಿದ್ದೀರ? ಹಂಗಾರೆ ನೀವು ಯಾರಿಗೆ ಮನೆ ಕೊಡಿಸ್ಕೊಟ್ಟಿದ್ದೀರಿ? ಹೇಳಪ್ಪ, ನೀನು ಯಾರಿಗೆ ಮನೆ ಕಟ್ಸಿಕೊಟ್ಟಿದ್ದೀರಿ? ಸ್ವತಂತ್ರ ಹೋರಾಟಗಾರರಿಗೆ ಯಾರಿಗೆ ಮನೆ ಕಟ್ಸಿಕೊಟ್ಟಿದ್ದೀರಿ? ಎಷ್ಟು ಜನ ಸ್ವತಂತ್ರ ಹೋರಾಟಗಾರರಿಗೆ CITB ಚೇರ್ಮನ್ ಮಾಡಿದಿರಿ, ನಗರಾಭಿವೃದ್ಧಿ ಅಧ್ಯಕ್ಷರು ಮಾಡಿದಿರಿ? ಹೇಳಿ ನೋಡೋಣ. ಇವತ್ತಿಲ್ಲೇ ಇದೆ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಒಂದು ಪುಸ್ತಕ. ಸುಮಾರು ಕಡಿಮೆ ಅಂದ್ರೆ ದಾವಣಗೆರೆಯಲ್ಲಿ ಒಂದು 500 ಜನ ಸ್ವಾತಂತ್ರ್ಯ ಹೋರಾಟ.